ॐ श्री परमात्मने नमः। श्रीमद्भगवद्गीता अथ सप्तमोऽध्यायः। श्रीभगवानुवाच मय्यासक्तमनाः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु। ॐ श्री परमात्मने नमः। श्रीमद्भगवद्गीता अथ ಇಲ್ಲಿ ಅಥ ಬೇಡ ಅಥ ಸಪ್ತಮೋऽಧ್ಯಾಯಃ। ಶ್ಲೋಕಕ್ಕೂ ಮೊದಲು ಇದೆ ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥ ಮಯ್ಯಾಸಕ್ತ ಸಮೇಲೆ ಕದ್ವಾಘತ ಸಕ್ತಮನಾಃ ಪಾರ್ಥ ಯೋಗೈ ಅನುಸ್ವಾರದ ಉಚ್ಚಾರಣೆ ನಾಸಿಕಾಯ ರೀತಿ ಯೋಗೈ ಯುಂಜನ್ಮ ದಾಶ್ರಯಃ ದಾ ದೀರ್ಘ ಹೇಳಿದ ನಂತರ ದಾ ಮೇಲೆ ಶ ದ್ವಾಘಾತ ಕಾರಣ ಮುಂದೆ ಶ್ರ ಸಂಯುಕ್ತಾಕ್ಷರ ಯೋಗೈ ಯುಂಜನ್ಮ ದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಅಸಂಶಯಂ ಅಸೌ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ರೀತಿ ಅಸಂಶಯಂ ಸಮಗ್ರಂ ಮಾಂ ಇಲ್ಲಿ ಮಾ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ನಾಸಿಕಾಯ ರೀತಿ ಕಾರಣ ಮುಂದಿನ ಶಬ್ದ ಯಥಾ ಅವರ್ಗೀಯ ವ್ಯಂಜನ ಯದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ಯಥಾ ನಲ್ಲಿ ಥಾ ಮಹಾಪ್ರಾಣ ದೀರ್ಘ ಮುಂದೆ ಜ್ಞಾಸ್ಯಸಿ ನೀವದನ್ನ ಜ್ಞಾ ಅಂತ ಕೂಡ ಹೇಳ್ಬೋದು ಅಥವಾ ಜ್ಞಾ ಅಂತ ಕೂಡ ಹೇಳ್ಬೋದು. ಯಥಾ ಜ್ಞಾಸ್ಯಸಿ ತಚ್ಛೃಣು ಈಗ ಶೃಣು ಯಾವ ರೀತಿ ಹೇಳ್ತೀವಿ ಅದೇ ರೀತಿ ಇಲ್ಲಿ ಶೃಣು ಛ ಜೊತೆಗೆ ಸ್ವರ ಋ ಸೇರಿ ಛೃ ತ ನಂತರ ಮೊದಲು ಅರ್ಧ ಚ ಮುಂದೆ ಶೃಣು ಶಬ್ದ ಇದೆ ತಚ್ಛೃಣು ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ರ